ಅದಾದ್ಮೇಲೆ ನನ್ನ ತಲೆಗೆ ಏನು ಬಂತ ಹೇಳೋ, ಚಿರ್ತೆಗಿರ್ತೆ ಬಂದ್ಬಿಟ್ರೆ ಅಂತ ಓಡ್ ಬಂದ್ಬಿಟ್ಟಿದ್ದೀನಿ. ಟಿಡಿನ್ ಟಿನ್ ಟಿಡಿನ್ ಟಿನ್ ಚೇತನಪ್ಪ ಚೇತಪ್ಪ. ಬಟ್ ಕಾಲು ನೋವಂತೂ ಲಿಟ್ರಲಿ ಒಂದು ಚೂರು ನಿಲ್ತಾ ಇಲ್ಲ. ಅದು ನೋಡಿ ಎಷ್ಟು ಜನ ರಶ್ ಇದ್ದಾರೆ. ಇಲ್ಲಿಂದ 40 ಕಿಲೋಮೀಟರ್ಸ್ ಸೇಲಂಗೆ ಹೋಗ್ಬೋದಂತೆ. ಮ್ಯಾನಿಫೆಸ್ಟ್ ಮಾಡಿದ್ದೆ ಬರ್ಡೇ ಅಷ್ಟರಲ್ಲಿ ಒಂದಿನಾರು ನೈಟ್. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐಮ್ ಬ್ಯಾಕ್ ವಿತ್ ನ್ಯೂ ವ್ಲಾಗ್. ಸೊ ಹಳೆ ವ್ಲಾಗ್ ಅಂದರೆ ನೆನ್ನೆ ವ್ಲಾಗ್ ನೋಡ್ರಿ ನಿಮ್ಗೆ ಗೊತ್ತಿರುತ್ತೆ, ನಾನು ಮಹದೇಶ್ವರ ಬೆಟ್ಟದಲ್ಲಿದ್ದೀನಿ. ಸೊ ಇವತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅಂದರೆ ಪಾರ್ಟ್ 2 ಆಫ್ ಮಹದೇಶ್ವರ ಬೆಟ್ಟ ಸೀರೀಸ್ ಇದು. ಸೊ ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೌ ವಾಸ್ ಯುವರ್ ನೈಟ್? ನಿದ್ದೆ ಬಂತಾ? ಪರವಾಗಿಲ್ಲ, ಮಲಗಿದ್ 4 ಅವರ್ ಅಲ್ವಾ ಅಷ್ಟೇ. 12 ಗಂಟೆಗೆ ಮಲ್ಕೊಂಡ್ವಿ, 4:15 ಎದ್ವಿ. ಹೊರಗೆ ಎದ್ಬಿಟ್ವಿ. ಸೊ ಈಗ ಆಲ್ರೆಡಿ 6:30 ಆಗಿಬಿಟ್ಟಿದೆ. ಇವಾಗ ಹೋಗಿ ನಾನು ಆ್ಯಕ್ಚುಲಿ ದರ್ಶನಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ. ನಾನು ನೈಟ್ ಪೂಜೆ ಮಾಡಿಸಿರಲಿಲ್ಲ. ಸೊ ಈಗ ನಾನು ಅವನು ಹೋಗಿ ಮೇನ್ ದರ್ಶನಕ್ಕೆ ಹೋಗಿ ಪೂಜೆ ಮಾಡಿಸಿ ಅದಾದ್ಮೇಲೆ ಎಲ್ಲರೂ ಜಾಯ್ನ್ ಆಗ್ತಾರೆ. ಅವ್ರ ಜೊತೆ ಹೆಸರು ಕರೆಸೋ ಇದಿದೆ, ಅಲ್ಲಿಗೆ ಹೋಗಬೇಕು. ಸೊ ಈಗ ಬನ್ನಿ, ಪೂಜೆ ಸಾಮಾನು ತೊಗೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಗೈಸ್, ಯಾವ ರೇಂಜ್ ಕಾಲು ನೋವು ಬಂದಿದೆ ಅಂದರೆ ಲಿಟ್ರಲಿ ನೆನ್ನೆ ನೈಟ್ ಅಂತೂ ಸಿಕ್ಕಾಬಟ್ಟೆ ಒದ್ದಾಡ್ಬಿಟ್ಟಿದ್ದೀನಿ. ಆ ರೇಂಜು ಕಾಲು ನೋವು ಬಂದಿದೆ, ನಡೆಯೋಕ್ಕೂ ಆಗ್ತಿರ್ಲಿಲ್ಲ. ಹ್ಞೂ, ಆ ರೇಂಜ್ ಕಾಲ ಬಂದ್ಬಿಟ್ಟಿದೆ. ಸೊ ಇವತ್ತು ಕೂಡ ಫುಲ್ ಡೇ ಓಡಾಡೋದೇ ಇರುತ್ತೆ. ಸೊ 4 ಗಂಟೆ ತನಕ ಹೆಸರು ಕರ್ಸೋದು, ಮುಡಿ ಕೊಡೋದು ಎಲ್ಲ ಏನೋ ಇದೆಯಂತೆ. ಸೊ ಅದಕ್ಕೆಲ್ಲ ಸ್ವಲ್ಪ ಎನರ್ಜೆಟಿಕ್ ಆಗಿರಬೇಕು. ಸೊ ಈಗ ಫಸ್ಟ್ ದರ್ಶನ ಮುಗಿಸ್ಕೊಂಬಂದು ನಾನು ತಿಂದರೆ ಒಂಚೂರು ಎನರ್ಜಿ ಬರುತ್ತೆ ಅನಿಸುತ್ತೆ. ಬಟ್ ಕಾಲು ನೋವಂತೂ ಲಿಟ್ರಲಿ ಒಂದು ಚೂರು ನಿಲ್ತಾ ಇಲ್ಲ. ಸೊ ಐ ವಿಶ್ ಕಾಲು ನೋವು ಒಂಚೂರು ಕಮ್ಮಿ ಆದರೆ ಇವತ್ತು ಫುಲ್ ಡೇ ಓಡಾಡ್ಬೋದು ಅಂತ. ಸೊ ನೋಡೋಣ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಶಶಾಂಕ್ ಅವರೇ? ಕಾಲು ನೋವು ಅಂತೆಲ್ಲ ಏನು ನಂಗೆಲ್ಲ ಬಂದಿಲ್ಲ. ಹಾಂ, ಇವಾಗ ಇಲ್ಲಿ ನಡೀತಾ ಇದೀವಲ್ಲ, ಅದು ಚುಚ್ತಾ ಇದೆ ಅಷ್ಟೇ. ಇದು ಚುಚ್ತಾ ಇರೋದಷ್ಟೇನಾ? ನನಗೆ ಕಾಲ್ ಪೇನ್ ಜೊತೆಗೆ ಇದು ಚುಚ್ತಾ ಇದೆ ಗೈಸ್. ಸೊ ಅಷ್ಟು ಕಾಲ್ ಪೇನ್ ಅಂತ ಏನು ಇಲ್ಲ ನನಗೆ. ಇಲ್ಲಿ ನೋಡಿ, ಮಿನಿ ಪಾಂಡ್ ಥರ ಇದೆ ಇಲ್ಲಿ, ಎಷ್ಟು ಚೆನ್ನಾಗಿದೆ. ನನಗೆ ಏನಾಯ್ತು ಗೊತ್ತಾ, ಬೆಳಗಿನ ಜಾವ ಗೈಸ್ 4:15 ಎದ್ದಾದ್ಮೇಲೆ ಬಿಸಿನೀರು ಏನೋ ಕೇಳೋಕೆ ಅಂದ್ಬಿಟ್ಟು ಕೆಳಗಡೆ ಹೋಗೋಣ ಅಂತ ಏನು ಧೈರ್ಯ ಮಾಡಿ ಹೋದ್ನ. ಅದಾದ್ಮೇಲೆ ನನ್ನ ತಲೆಗೆ ಏನು ಬಂತ ಹೇಳೋ, ಚಿರ್ತೆಗಿರ್ತೆ ಬಂದ್ಬಿಟ್ರೆ ಅಂತ ಓಡ್ ಬಂದ್ಬಿಟ್ಟಿದ್ದೀನಿ. ನನಗೆ ಭಯ ಆಗೋಯ್ತು ಯಪ್ಪ, ಯಾಕಂದ್ರೆ ಸ್ವಲ್ಪ ಸ್ಟೋರೀಸ್ ಕೇಳ್ಬಿಟ್ಟಿದ್ದೀನಿ, ಇಲ್ಲಿ ಚಿರತೆ ಇದೆ, ಅದಿದೆ ಇದಿದೆ ಅಂದ್ಕೊಂಡು. ನಾಗಮಲೆ ಹತ್ರ ಇರೋದು ಇಲ್ಲಲ್ಲ, ಏನೋ ಗೊತ್ತಿಲ್ಲಪ್ಪ, ಭಯ ಆಗೋಯ್ತು ನನಗೆ, ಅದಕ್ಕೆ ಓಡ್ ಬಂದ್ಬಿಟ್ಟೆ. ಇಲ್ಲಿಷ್ಟು ಜನ ಇದ್ದಾರೆ, ನಿಂಗೆ ಚಿರತೆ ಬೇರೆ ಬರುತ್ತೆ ಇಲ್ಲಿ. ಹೇಳೋಕ್ಕಾಗಲ್ಲಪ್ಪ, ಅವತ್ತು ಪಾಪ ಚಿಕ್ಕ ಹುಡುಗ ಯಾವುದೋ ಸತ್ತೋಗಿದೆಯಲ್ಲ, ಅದು ನಡ್ಕೊಂಡು ಹೋಗ್ಬೇಕಾರೆ ಇಲ್ಲಿಂದ ನಾಗಮಲೆಗೆ ನಡ್ಕೊಂಡು ಹೋಗ್ಬೇಕಾರೆ ಆಗಿರೋದು ಅದು. ಹೌದು, ಬಟ್ ಆಲ್ಸೋ ಭಯ ಇದ್ದೇ ಇರುತ್ತೆ. ಗೈಸ್, ಈಗ ದೇವಸ್ಥಾನ ಹತ್ರ ಇನ್ನೇನು ಬಂದ್ವಿ. ರಶ್ ಇದೆಯೋ ಏನೋ ಧರ್ಮ ದರ್ಶನಕ್ಕೆ, ಅಂದರೆ ಡೈರೆಕ್ಟ್ ದರ್ಶನಕ್ಕೆ ಆಗೋಲ್ಲ, ಯಾಕಂದರೆ ಕಾಸ್ಟ್ಲಿ ಆಬ್ವಿಯಸ್ಲಿ, ಒಬ್ರಿಗೆ 500 ರುಪೀಸು. ಸೊ ಈಗ ನೋಡೋಣ ಎಷ್ಟು ಜನ ಇದ್ದಾರೆ, ಏನಿದ್ದಾರೆ. ಆ್ಯಂಡ್ ಏನೋ ಪೂಜೆ ಸಾಮಾನು ತೊಗೋಬೇಕು, ನಾನು ಆಗಲೇ ಹೇಳ್ದಂಗೆ. ಸೊ ಈಗ ಬನ್ನಿ, ದರ್ಶನ ಮಾಡಿಕೊಂಡು ಬೇಗ ಬಂದು ತಿನ್ನೋಣ. ಗೈಸ್, ಈಗ ಪೂಜೆ ಸಾಮಾನು ತೊಗೊಂಡಿದ್ದೀವಿ. ಸೊ ಇವಾಗ ಆ್ಯಕ್ಚುಲಿ ಇಲ್ಲಿ ನೋಡೋಕ್ಕೆ ಜನ ರಶ್ ಇದ್ದಾರೆ. ಇನ್ನು ಹೊರಗಡೆ ದರ್ಶನಕ್ಕೆ ಎಷ್ಟು ಜನ ರಶ್ ಇದ್ದಾರೋ ಲಿಟ್ರಲಿ ಗೊತ್ತಿಲ್ಲ. ಸೊ ಈಗ ಬಂದಿರೋದೇ ಲೇಟ್ ಅನಿಸ್ತಿದೆ, ನಂಗೆ 6:15 ಬಂದು ಲೇಟ್ ಆಗಿದೆ ಅನಿಸ್ತಾ ಇದೆ. ಸೊ ಇಟ್ಸ್ ಓಕೆ, ಬಂದು ನಿಂತ್ಕೊಂಡು ದರ್ಶನ ಮುಗಿಸ್ಕೊಂಡು ಬರಬೇಕು. ಸೊ ಬನ್ನಿ ಹೊರಗಡೆ ಹೋಗೋಣ. ಅದು ನೋಡಿ ಎಷ್ಟು ಜನ ರಶ್ ಇದ್ದಾರೆ, ನಿಮಗೆ ಕಾಣಿಸ್ತಿದ್ದೀವಿ ಇಲ್ವೋ ಗೊತ್ತಿಲ್ಲ, ತುಂಬ ಜನ ರಶ್ ಇದ್ದಾರೆ ಇವತ್ತು. ಸೊ ಬನ್ನಿ ಹೊರಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋಣ. ಗೈಸಿಗೆ ಫೈನಲಿ ದರ್ಶನ ಎಲ್ಲ ಮುಗೀತು. ಸೊ ಲಿಟ್ರಲಿ ತುಂಬ ರಶ್ ಇತ್ತು ಆ್ಯಕ್ಚುಲಿ, ಬಟ್ ಇಲ್ಲಿಂದನೇ ಎಂಟ್ರಿ ಬಿಟ್ಬಿಟ್ರು. ಸೊ ಇಸ್ಕೋ ಸೊ ಆರಾಮಾಗಾಯಿತು. ಸೊ ಇವಾಗ ಧೂಪ ತೊಗೊಂಡಿದ್ದೀವಿ, ಧೂಪ ಹಾಕಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಇದು ಇಲ್ಲಿಂದ ತಮಿಳ್ನಾಡು ಎಂಟ್ರಿ ಅಂತೆ. ಸೊ ಇಲ್ಲಿಂದ 40 ಕಿಲೋಮೀಟರ್ಸ್ ಸೇಲಂಗೆ ಹೋಗ್ಬೋದಂತೆ. ಹೇಳಿದ್ದು ಈ ಹುಡುಗ, ನಿಜಾನ ಸುಳ್ಳು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಯಾರೋ ಹೇಳಿದ್ದು, ಅದಕ್ಕೆ ನಾನು ನಿನಗೆ ಹೇಳಿದ್ದು. ಗೈಸ್, ಫೈನಲಿ ಇವಾಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ, ದರ್ಶನ ಎಲ್ಲ ಮುಗೀತು. ಇವ್ರುಗಳನ್ನ ಕರ್ಕೊಬರೋಷ್ಟರಲ್ಲಿ ಸಾಕಾಗೋಯ್ತು. ಸೊ ಫೈನಲಿ ನನ್ನ ಫೇವ್ರೇಟ್ ಇಡ್ಲಿ ಇದೆ ಇಲ್ಲಿ. ಸೊ ಅವರೆಲ್ಲ ದೋಸೆ ಆರ್ಡ್ರ್ ಮಾಡಿದ್ದಾರೆ. ಸೊ ಇಡ್ಲಿ ತಿನ್ಕೊಂಡು ನೆಕ್ಸ್ಟ್ ಆಗಲೇ ಹೇಳ್ದಂಗೆ ಇನ್ನೂ ದರ್ಶನ ಮಾಡಬೇಕು, ಇನ್ನೂ ಮುಗ್ದಿಲ್ಲ. ಮೇಯ್ನ್ ದರ್ಶನ ಮುಗೀತು ಅಷ್ಟೇ. ಇನ್ನು ಬೇರೆ ಇದೆ ದೇವಸ್ಥಾನಗಳಿದೆ, ಅಂದರೆ ದೇವ್ರುಗಳಿದೆ, ಅಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ಮುಡಿ ಮುಗಿಸ್ಕೊಂಡು ಅದಾದಮೇಲೆ ಹೋಗೋದು. ಸೊ ಈಗ ಫಸ್ಟು ತಿಂಡಿ ತಿನ್ನೋಣ. ಫೈನಲಿ ತಿಂಡಿ ತಿಂದ್ವಿ. ಸುಸ್ತಾಗ್ತದೆ ಲಿಟ್ರಲಿ, ಅಪ್ಪ ಸರಿಗೆ ನಿದ್ದೆ ಬರ್ತಾಯಿದೆ. ಬೆಳಗಿನ ಜಾವ 4:15 ಎದ್ದಿದ್ದು, ನಿಮ್ಗೆ ಗೊತ್ತಿರೋಂಗೆ. ಸೊ ಇವಾಗ ಅದಕ್ಕೆ ಎಲ್ಲರೂ ಅಲ್ಲಿ ಹೋಗಿ ಏನೋ ಅದು ಇದು ಮಾತಾಡಿದ್ರು. ಅದಕ್ಕೆ ನಾವು ಪೀಸಾಗಿ ಬಂದು ಟಿಟಿಲಿ ಕೂತಿದ್ದೀವಿ. ಈಗ ರೆಸ್ಟ್ ಮಾಡಿ ಮತ್ತೆ ವಾಪಸ್ ಹೋಗಬೇಕು. ಅಣ್ಣ ಫುಲ್ಲು ಸೆಟಲ್ಲು, ಅವನ್ನ ತೋರಿಸಿ. ಹಾಂ, ಹೇಳೋಕ್ಕೆ ಇಷ್ಟಪಡ್ತೀರಾ? ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಳ್ಳಿ, ಏನೋ ಕೇಳೋಕ್ಕೆ ಇಷ್ಟಪಡ್ತೀನಿ. ಬೇಜಾರಾಯಿತು. ಇವತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಯಾರು ಅಂದರೆ, ಕೊಡಿ ಫೋನ್ನ. ಇವತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಯಾರು ಅಂದರೆ ಇವರು. ಟಿಡಿನ್ ಟಿನ್
ಟಿಡಿನ್ ಚೇತನಪ್ಪ. ಚೇತಪ್ಪ. ಸೊ ಅಷ್ಟೇ ಗೈಸ್, ಇವಾಗ ಇನ್ನೂ ಮುಡಿ ಅಂತೆಲ್ಲ ಅವಳಿಂದ ಹೇಳ್ತಾನೆ ಇದ್ದಾರೆ. ಬಟ್ ಇನ್ನೂ ಅವರು ಅದು ಇದು ಸೇವೆ ಅಂತ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾವು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತ ಪೀಸಾಗಿ ಬಂದು ಟಿಟಿಲಿ ಇವಾಗ ಮಲ್ಗೋಣ ಅಂದ್ಕೊಂಡಿದ್ದೀವಿ. ನಮ್ಮ ಅಣ್ಣ ಆಗಲೇ ಮೋಡ್ಗೆ ಹೋಗ್ಬಿಟ್ಟಿದ್ದಾನೆ. ಏನು ಡೌ ಮಾಡ್ತೀವಿ. ಸೊ ಅಷ್ಟೇ ಗೈಸ್, ಡ್ರೈವರ್ ಇಲ್ದಿರೋ ಟಿಟಿಲಿ ಬಂದು ಪೀಸಾಗಿ ಅದು ಸಾಹಸ ಮಾಡಿದ್ದೇನು ಅಂದರೆ ಲಾಕ್ ಆಗಿದೆ ಆ್ಯಕ್ಚುಲಿ. ಹಿಂದೆಯಿಂದ ಬಂದು ಅಂದರೆ ಡಿಕ್ಕಿಯಿಂದ ಬಂದು ಎಗರಿಸಿರೋದು ಈ ಅಣ್ಣ ನನ್ನ ಈ ಚಿಕ್ಕ ಮಗುನ. ಪಾಪ ಈಗ ಅದು ಲಾಕ್ ಆಗಿದೆ ಅನ್ಸುತ್ತೆ, ತೆಗಿಯೋಕ್ಕೆ ಯಾರೂ ಇಲ್ಲ ಈಗ. ಪಾಪ ಅವ್ರು ಬರಬೇಕು, ಆ ಟಿ ಟಿ ಅವ್ರು ಎಲ್ಲಿದ್ದಾರೋ ಅಂತಲೂ ಗೊತ್ತಿಲ್ಲ. ಸೊ ವಿ ಆರ್ ವೆಯ್ಟಿಂಗ್. ಅವ್ರು ಕರೆದ ತಕ್ಷಣನೇ ಟಿ ಟಿ ಹೆಂಗೆ ತೆಗಿತೀವಿ ಅಂತಲೇ ಗೊತ್ತಿಲ್ಲ, ಒಳಗಡೆ ಹೋಗ್ಬೇಕು. ಗೈಸ್ ಈಗ ನಾವು ಬಂದಿರೋದೇ ಸಾಲೂರು ಮಠಕ್ಕೆ. ಸೊ ಇಲ್ಲೇ ಹೆಸರು ಕರೆಸ್ತಾರೆ ಬೆಟ್ಟದಲ್ಲಿ ಬಂದರೆ. ಸೊ ನನಗೂ ಕೂಡ ಇಲ್ಲೇ ಕರೆಸಿದ್ದು. ಆ್ಯಂಡ್ ನನಗೇನು ಕರೆಸಿದ್ದು ಅಂತ ಹೇಳ್ತೀಯಾ? ಮಹದೇಶ್ವರಿ ಅಂತೆ, ಮಹದೇವಮ್ಮ ಅಂತ ದೇವ್ರ ಹೆಸರು ಕರೆಸಿದ್ರು. ಇಲ್ಲೇ ನನಗೂ ಕರೆಸಿದ್ದು. ಸೊ ಹ್ಯಾಪಿ ಟು ಬಿ ಬ್ಯಾಕ್. ಮತ್ತೆ ಇನ್ನೊಂದು ಮಗುಗೆ ಹೆಸರು ಕರ್ಸಕ್ಕೆ ಬಂದಿದ್ದೀವಿ. ಸೊ ಎಲ್ಲ ಮುಂದೆ ಹೊರಟಿದ್ದಾರೆ. ನಾವು ಇಷ್ಟು ತನಕ ಒಳ್ಳೆ ನಿದ್ದೆ ಮಾಡಿದ್ವಿ, ಲಿಟ್ರಲಿ ಒಳ್ಳೆ ನಿದ್ದೆ ಮಾಡಿದ್ದೀವಿ. ಸೊ ಇವಾಗ ಒಳ್ಳೆ ನಿದ್ದೆ ಮುಗಿದಿದೆ, ಈಗ ಬರೀ ಎಂಜಾಯ್ ಮಾಡೋದಷ್ಟೇ. ಕಾಲು ನೋವು ಸ್ವಲ್ಪ ಕಮ್ಮಿಯಾಗಿದೆ. ಸೊ ಇವಾಗ ಬನ್ನಿ ಹೆಸರು ಕರೆಸ್ತಾರೆ, ಅದನ್ನು ತೋರಿಸ್ತೀನಿ ಹೆಂಗೆ ಕರೆಸ್ತಾರೆ ಅಂತ. ಇವಾಗ ಸಾಗರ ಮಠಕ್ಕೆ ಬಂದ್ವಿ ಹೇಳ್ದಂಗೆ. ಸೊ ಎಲ್ಲ ಅಲ್ಲೇ ಮಾಡಿದ್ದು ತುಂಬ ಚೆನ್ನಾಗಾಯಿತು ಎಲ್ಲ. ಅದನ್ನು ವೀಡಿಯೋ ಮಾಡಲಿಲ್ಲ ಯಾಕಂದರೆ ಬ್ಯುಸಿ ಇದ್ವಿ, ಅದು ಫೋಟೋ ಅದು ಇದು ಅಂತ. ಸೊ ಅದಾದಮೇಲೆ ನಮಸ್ಕಾರ ಮಾಡಿಕೊಂಡು ಇವಾಗ ಎಲ್ರಿಗೂ 5 ಜನ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಟ್ಟು ಅದಾದಮೇಲೆ ಸ್ವೀಟ್ಸ್ನ ಹಂಚ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಹೆಂಗಿತ್ತು ತಶಾ? ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಈ ಸರಿ. ನಾನು ಅಷ್ಟೇ, ನಂದು ಕರ್ಸಿದಂಗೆ ಗೊತ್ತಿದೆ ಅಷ್ಟೇ, ಯಾವುದಕ್ಕೂ ಬಂದಿರಲಿಲ್ಲ ನಾನು. ಅವರು ಮಠದ ಸ್ವಾಮಿಗಳಂತೆ. ಸೊ ಇವಾಗ ಅವ್ರು ಇಲ್ಲ, ಅವ್ರ ಹೆಸರು ಹೇಳಿ ಎಲ್ಲ ಹೆಸರುಗಳನ್ನ ಕರೀತಾರೆ. ತುಂಬ ಚೆನ್ನಾಗಿದೆ ಮಠ, ಲಿಟ್ರಲಿ ಹಿಂಗಿರ್ಬೇಕು ಒಂದೊಂದು ಮನೆಗಳಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಮಠ ಎಲ್ಲ. ಇವನು ವಿಡಿಯೋ ಮಾಡ್ತೀನಿ ಅಂತ ಬಂದು ಕುತ್ಕೊಂಬಿಟ್ಟ. ಸಾಕಾಗಿದೆ ಮಠ ನೋಡಿ, ಸ್ಕೈನು ಅಷ್ಟು ಸಾಕಾದಾಗ ಕಾಣಿಸ್ತದೆ. ಸೊ ಈ ಥರ ಮನೆಗಳಲ್ಲಿ ಇರೋಕ್ಕೆ ಇಷ್ಟ ನನಗೆ. ಈ ಥರ ಟೈಪ್ ಮನೆಗಳಲ್ಲಿ ಇರೋಕ್ಕೆ ಇಷ್ಟ. ಹೌದಲ್ವಾ? ವಿಂಟೇಜ್ ಮಸ್ತಾಗಿರುತ್ತೆ. ಸೊ ಅಷ್ಟೇ, ಇವಾಗ ಎಲ್ಲ ಮುಗೀತು. ಇವಾಗ ಅಷ್ಟಕ್ಕೆ ಕೊಟ್ಟು ಸ್ವೀಟ್ಸ್ ತಿನ್ಕೊಂಡು ಇಲ್ಲಿಂದ ಹೊರಡಬೇಕು. ತಗೊಳ್ಳಿ. ಅದೇ ನನಗೆ ಕೊಡ್ಬೇಕಾದ್ರೆ ಮಾತ್ರ ರೆಕಾರ್ಡ್ ಮಾಡ್ತೀಯಾ? ನೀನು ಬೇರೆ ಕೊಡ್ಬೇಕಾದ್ರೆ ನೀನು ರೆಕಾರ್ಡ್ ಮಾಡ್ಬೇಕಾದ್ರೆ ನಿನ್ನ ಡ್ಯೂಟಿ ಅದು. ತಗೊಳ್ಳಿ ಅಂಕಲ್. ಥ್ಯಾಂಕ್ ಯು. ಗೈಸ್ ಇವಾಗ ಬಸವೇಶ್ವರ ದೇವ್ರ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಈಗ ನಮ್ಮ ಅಜ್ಜಿ ಆ್ಯಕ್ಚುಲಿ ಬೆಳಗ್ಗೆ ಮೇಯ್ನ್ ಎಂಟ್ರೆನ್ಸ್ ಮಾಮೂಲಿ ಇದ್ವೇನು ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸೊ ಅದಕ್ಕೆ ಅವ್ರು ಅಲ್ಲನ್ನ ಬಿಟ್ಟು ಇಲ್ಲಿ ನಾವು ಅಂತರ್ಗಂಗೆಗೆ ಹೋಗಿ ಪೂಜೆ ಮಾಡಿಸ್ಬೇಕು ಅಂತ ಹೋಗ್ತಿದ್ದೀವಿ. ಯಾವ ರೇಂಜಿಗೆ ಬಿಸಿಲಿದೆ ಅಂದರೆ ಕಾಲು ಪಕ್ಕ ನೈಟ್ ಬಬಲ್ ಬರುತ್ತೆ, ಆ ರೇಂಜಿಗೆ ಬಿಸಿಲಿದೆ. ನಡೆಯೋಕ್ಕೆ ಆಗ್ತಲ್ಲ, ಸುಸ್ತು ಬೇರೆ. ಸಂಹೌ ಮ್ಯಾನೇಜಿಂಗ್ ಕಷ್ಟ ಇದೆ ಜೀವನ, ತುಂಬ ಕಷ್ಟ ಇದೆ. ಈ ಥರ ನೋಡಿದಾಗಂತೂ ಇನ್ನೂ ಕಷ್ಟ ಅನ್ಸ್ಬಿಡುತ್ತೆ. ಬಟ್ ನಮ್ಮ ಅಜ್ಜಿದ ಈಗ ಅನುಭವ ಆಗ್ಬಿಟ್ಟಿದೆ ಅನ್ಸುತ್ತೆ, ಆರಾಮಾಗಿ ನಡ್ಕೊಂಡು ಹೋಗ್ತಾರೆ. ನಮಗೆ ಆಶ್ಚರ್ಯ ಆಗ್ತಾಯಿದೆ. ಸೊ ಇವಾಗ ಫೈನಲಿ ಅಂತರ್ಗಂಗೆಗೆ ಹೋಗಿ ಪೂಜೆ ಮಾಡಿಸಿ ಬಂದಾರೆ. ವೆಯ್ಟ್ ಮಾಡ್ಬೇಕು ನಮ್ಮ ಅಜ್ಜಿಗೋಸ್ಕರ. ಸೊ ಈಗ ಅಲ್ಲಿ ಪೂಜೆ ಸಾಮಾನು ತೊಗೊಂಡು ಪೂಜೆ ಮಾಡಿಸಿ ಬರಬೇಕು. ಸೊ ಬನ್ನಿ ಹೋಗೋಣ. ಗೈಸ್ ಇವಾಗ ಫೈನಲಿ ಊಟಕ್ಕೆ ಬಂದಿದ್ದೀವಿ. ಅಲ್ಲೇ ಲೇಟ್ ಆಗೋಯ್ತು ಆ್ಯಕ್ಚುಲಿ. ಇದು ಹೊಸ್ದಾಗಿ ಇವಾಗ ಮತ್ತೆ ಹಾಕಿದ್ದಾರೆ, ಸಕ್ಕದಾಗಿ ಹಾಕಿದ್ರು ಮತ್ತೆ. ಹೌದು, ನನಗೆ ಹೆಂಗೆ ಕಾಣಿಸ್ತೈತೆ ನೋಡು. ಸೊ ಇವಾಗ ಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ. ಆ್ಯಂಡ್ ಅಷ್ಟೇ, ಪ್ರಸಾದ ತಿನ್ಕೊಂಡು ಎಲ್ಲ ಮುಗಿಸ್ಕೊಂಡು. ಹೌದು, ಸಿಕ್ಕಾಪಟ್ಟೆ ರಶ್ ಇದೆ. ಬಟ್ ಇವಾಗ ಅಟ್ಲೀಸ್ಟ್ ನಿನ್ನೆ ಅಂತೂ ಆಗಲಿಲ್ಲ, ಅಂದರೆ ನಿನ್ನೆ ದಾಸೋಗ ಬರೋಕ್ಕಾಗಿಲ್ಲ. ಆ ಕಡೆ ಎಲ್ಲ ಪಲಾವ್ ಮಾಡಿಸಿ ಅದು ತಿನ್ಕೊಂಡ್ವಿ. ಬಟ್ ಇವತ್ತು ಆ್ಯಕ್ಚುಯಲ್ ದಾಸೋಗಕ್ಕೆ ಊಟ ಮಾಡೋಕ್ಕೆ ಬಂದಿದ್ದೀವಿ. ಸೊ ಎಸ್, ಊಟ ಮುಗಿಸಿ ಹೋಗಬೇಕು. ಸೊ ಗೈಸ್ ಇವಾಗ ತಾನೇ ಮನೆಗೆ ರೀಚ್ ಆದ್ವಿ. ಸೊ ಹೊರಟಾಗ 3:45 ಆಯಿತು. ಸೊ ಇವಾಗ 7:50 ನನಗೆ ರೀಚ್ ಆದ್ವಿ ಗೈಸ್. ಸೊ ತುಂಬ ಚೆನ್ನಾಗಿತ್ತು ಈ ಜರ್ನಿ. ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಲಾಟ್ಸ್ ಆಫ್ ಮೆಮೊರೀಸ್. ಸೊ ಒಂದು ದಿನಕ್ಕೆ ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡಿದ್ದೆ ಬರ್ಡೇ ಅಷ್ಟರಲ್ಲಿ ಒಂದಿನ ನೈಟ್ ನಾವು ಉಳ್ಕೋಬೇಕು ಅಂತ. ಸೊ ದರ್ಶನ ಆಯಿತು, ಉಳ್ಕೊಂಡು ಇವತ್ತು ಬಂದೆ. ಸೊ ನಿಮಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಪಾರ್ಟ್ 1 ಪಾರ್ಟ್ 2 ನೋಡಿ. ಸೊ ನೋಡಿದರೆ ಪಾರ್ಟ್ 1 ಕಮೆಂಟ್ ಮಾಡಿ, ಇದಕ್ಕೂ ಕಮೆಂಟ್ ಮಾಡಿ. ಸೊ ಅಷ್ಟಾಗಿತ್ತು ಗೈಸ್ ಇವತ್ತಿನ ಬ್ಲಾಗ್. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.